ಹೋಟೆಲ್ ಊಟ ನಂಬಿಕೊಂಡಿದ್ದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ, ಟೀ ಕಾಫಿ ಊಟದ ರೇಟ್ ಕೂಡ ಏರಿಕೆ ಆಗಿರುವಂತದ್ದು ಜನರ ಜೇಬು ಸುಡ್ತಾ ಇದೆ. ಹೋಟೆಲ್ ಊಟ ನಂಬಿಕೊಂಡಿದ್ದವರಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು ಸಿಲಿಂಡರ್ ಸಮಸ್ಯೆಯಿಂದಾಗಿ ಟೀ ಕಾಫಿ ಊಟದ ರೇಟ್ ಕೂಡ ಜಾಸ್ತಿ ಆಗಿದೆ. ಜನರ ಜೇಬು ಸುಡ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ಈ ಒಂದು ಕಥನ. ಪ್ರತಿ ಪದಾರ್ಥದ ಬೆಲೆ 5 ರಿಂದ 10 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಕೂಡ ಗ್ಯಾಸ್ ಟ್ರಬಲ್ನಿಂದ ಬೆಲೆ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ನಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. ಜನರು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಹೋಟೆಲ್ನಲ್ಲಿ ಬೋರ್ಡ್ ಕೂಡ ಹಾಕಲಾಗಿದೆ. ಹೋಟೆಲ್ ಊಟ ನಂಬಿಕೊಂಡಿದ್ದವರಿಗೆ ಇದೀಗ ಮತ್ತೊಂದು ಬಿಗ್ ಶಾಕ್. ಮಧ್ಯಾಹ್ನದ ಊಟ ಕಡಿತ ಆಗಿತ್ತು ಇಂದಿರಾ ಕ್ಯಾಂಟೀನಲ್ಲಿ. ಅಭಾವದಿಂದ ಸಾಕಷ್ಟು ಹೋಟೆಲ್ ಉದ್ಯಮಕ್ಕೆ ಇದೊಂದು ರೀತಿಯಲ್ಲಿ ಹೊಡೆತ ಬಿದ್ದಿರುವಂತದ್ದು. ಇದೀಗ ನಾನು ವಿಜಯನಗರದಲ್ಲಿರುವಂತಹ ಪ್ರಸಾದಂ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿಯೂ ಸಹ ಏನು ಸಿಲಿಂಡರ್ ಅಭಾವದಿಂದಾಗಿ, ಆದರೆ ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ ಜನರಿಗೆ ಯಾವುದೇ ರೀತಿಯಾಗಿ ಊಟದಲ್ಲೇ ಆಗಿರ್ಬೋದು, ನಾಷ್ಟದಲ್ಲೇ ಆಗಿರ್ಬೋದು, ಉಪಹಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದನ್ನ ಸದ್ಯಕ್ಕೆ ಬೋರ್ಡ್ ಹಾಕಿದ್ದಾರೆ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದೀಗ ನಾನು ವಿಜಯನಗರದಲ್ಲಿರುವಂತಹ ಪ್ರಸಾದಂ ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ಯಥಾವತ್ತಾಗಿ ಎಂದಿನಂತೆ ಇಲ್ಲಿ ಏನು ಬೆಳಗ್ಗಿನ ಉಪಹಾರ ಆಗಿರ್ಬೋದು, ಜೊತೆಗೆ ಮಧ್ಯಾಹ್ನದ ತಿಂಡಿಗೆ ಮತ್ತೆ ರಾತ್ರಿ ಊಟಕ್ಕೂ ಸಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಸದ್ಯಕ್ಕೆ ಮಾಡ್ಕೊಂಡಿರುವಂತದ್ದು. ಆದ್ರೆ ಇವರಿಗೂ ಸಹ ಏನು ಸಿಲಿಂಡರ್ನ ಅಭಾವ ಕಂಡು ಬರುತ್ತೆ. ಸಿಲಿಂಡರ್ ಅಭಾವ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಖಂಡಿತವಾಗಿಯೂ ಎದುರಾಗುತ್ತೆ ಅನ್ನುವಂಥದ್ದು. ಆದ್ರೆ ಒಂದನ್ನ ನಾವು ಇಲ್ಲಿ ತುಂಬಾ ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇವರು ಮುಂಚಿತವಾಗಿನೇ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಗ್ರಾಹಕರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅಂದ್ರೆ ಗ್ಯಾಸ್ ಅಭಾವ ಏನಿದೆ ಆ ಅಭಾವವನ್ನ ನೀಗಿಸುವುದಕ್ಕೋಸ್ಕರ ಅಂತ ಹೇಳಿ ನಾವು 5 ರಿಂದ 10 ರೂಪಾಯಿಗಳನ್ನ ತಾತ್ಕಾಲಿಕವಾಗಿ ಬೆಲೆಯನ್ನ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನ ಒಂದು ಏನು ಬೋರ್ಡ್ ಮುಖಾಂತರವಾಗಿ ಜನರಿಗೆ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದಾರೆ. ನಮ್ಮ ಹೋಟೆಲ್ನಲ್ಲಿ ಯಾವುದೇ ರೀತಿಯಾಗಿ ಅಡುಗೆ ಪದಾರ್ಥಗಳಲ್ಲಾಗಿರ್ಬೋದು, ಊಟದ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಕಂಡು ಬರೋದಿಲ್ಲ. ಆದರೆ ನಮಗೆ ಇಲ್ಲಿ ಸಾಮಾನ್ಯವಾಗಿ ಚೇಂಜಸ್ ಕಾಣಿಸೋದು ಅಂತಂದ್ರೆ 5 ರೂಪಾಯಿಂದ 10 ರೂಪಾಯಿ ದರವನ್ನ ನಾವು ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಯಾವಾಗಿಂದ ಬೋರ್ಡ್ ಹಾಕಿದ್ರು, ಯಾವಾಗಿಂದ ಅವರಿಗೆ ಸಿಲಿಂಡರ್ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು. ಸರ್, ಈಗ ಸದ್ಯಕ್ಕೆ ನಿಮಗೆ ಯಾವ ರೀತಿಯಾಗಿ ಸಿಲಿಂಡರ್ ಸಮಸ್ಯೆ ಇದೆ? ಮೇಡಮ್, ಇದು ಪ್ರಸ್ತುತ ಎಲ್ಲರಿಗೂ ಗೊತ್ತಿದೆ. ನಿಮಗೋಸ್ಕರ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಗೆ ಆದರೂ ರೀಸೆಂಟಾಗಿ ಓಪನ್ ಮಾಡಿ ಹೋಟೆಲಿಂದ ನಾವು ಮಾಡೋಕ್ಕಾಗಲ್ಲ. ಆದ್ದರಿಂದ ಯಾಕಂದರೆ ಈಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸಿಲಿಂಡರ್ಗಳು ಕಮ್ಮಿ ಸಿಗ್ತಾ ಇದೆ. ಆದ್ದರಿಂದ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲದೂ ಗ್ರಾಹಕರಿಗೆ ಏನು ಸಿಗಬೇಕೋ ಅದೆಲ್ಲ ಸಿಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ನಾವು ಆಲ್ರೆಡಿ ಒಂದು ಪ್ರೈಸ್ಗಳು ಸ್ವಲ್ಪ ರೈಸ್ ಮಾಡಿದ್ದೀವಿ. ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಬೋರ್ಡು ಮೊನ್ನೆಯಿಂದನೇ ಹಾಕಿದ್ದೀವಿ. ಎಲ್ಲರಿಗೂ ಈ ರೀತಿಯಾಗಿ ಸಹಕರಿಸಬೇಕಂತ ನಾವು ಕೇಳ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿ ಬಂದಿರುವಂತ ಜನರು ಸರ್ ರೆಸ್ಪಾನ್ಸ್ ಹೇಗಿದೆ, ಏನು ಹೇಳ್ತಾ ಇದ್ದಾರೆ? ಏನು ಮಾತಾಡಿ ಎಲ್ಲರಿಗೂ ಹ್ಯಾಪಿ ಆಗಿದ್ದಾರೆ ಸರ್. ಮೇಡಮ್, 5 ರೂಪಾಯಿ ಭಾರಿ ಅಂತಲ್ಲ, ಬಟ್ ಹ್ಯಾಪಿ ಇದ್ದಾರೆ. ಬಟ್ ಕೆಲವರು ಇರ್ತಾರೆ, ಏನು ಮಾಡೋದಿಲ್ಲ, ಚೆನ್ನಾಗಿ ನಡೀತಾ ಇದೆ, ನಮಗೆ ತೊಂದರೆ ಇಲ್ಲ. ಬಟ್ ಆದರೂ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಏನೋ ಎಲ್ಲರೂ ಸೇರಿ. ಓಕೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಮಗೆ ಈ ರೀತಿಯಾಗಿ ನಾವು 2 ದಿನಗಳಿಂದ ಏನು ಜನರಿಗೆ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ನಮಗೆ ಸಮಸ್ಯೆ ಇರುವಂತಹದ್ದು ಜನರು ಬಂದವ್ರು ಕೇಳ್ತಾರೆ, ಒಂದಷ್ಟು ಜನ ಪರವಾಗಿಲ್ಲ ಅಂತಾರೆ, ಇನ್ನೊಂದಷ್ಟು ಜನ ನಮ್ಗೆ 5 ರೂಪಾಯಿ ಹೊರೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಯಾಕಂತಂದ್ರೆ ರೀಸೆಂಟ್ ಆಗಿ ನಮ್ಮ ಹೋಟೆಲನ್ನು ಓಪನ್ ಮಾಡಿದ್ದೀವಿ. ನಾವು ಗ್ರಾಹಕರಿಗೆ ದಿನನಿತ್ಯ ಯಾವ ರೀತಿಯಾಗಿ ಅವರಿಗೆ ಸಹಕರಿಸ್ತಾ ಇದ್ವಿ, ಅದೇ ರೀತಿಯಾಗಿ ಈ ಬಾರಿನೂ ಈಗಲೂ ಸಹ ನಾವು ಸಹಕರಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶವಂತ್ ನ್ಯೂಸ್, ಬೆಂಗಳೂರು. ನೋಡ್ತಾ ಇರ್ಬೋದು, ನಮ್ಮ ಪ್ರತಿನಿಧಿ ಲಕ್ಷ್ಮೀ ಪ್ರಸಾದಂ ಹೋಟೆಲ್ಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಕಂಪ್ಲೀಟ್ ಆಗಿ ವಿವರಣೆ ಕೊಡ್ತಾ ಹೋದರು. ಅಂತಂದರೆ ಗ್ಯಾಸ್ನ ಅಭಾವದಿಂದಾಗಿ ಗ್ಯಾಸ್ನ ಬೆಲೆ ಕೂಡ ಒಂದು ಕಡೆ ಜಾಸ್ತಿ ಆಗಿದೆ. ಮತ್ತು ಕೆಲವೊಂದು ಆಹಾರ ಪದಾರ್ಥ, ತಿಂಡಿ ತಿನಿಸುಗಳು ಕೂಡ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಸೊ ಹಾಗಾಗಿ ಏನೇನು ಮೆನುಲಿರುತ್ತೆ ಅದೆಲ್ಲವೂ ಕೂಡ ಅವೈಲೇಬಲ್ ನಮ್ಮ ಹೋಟೆಲಲ್ಲಿ ಕೊಡ್ತೀವಿ. ಬಟ್ ಗ್ಯಾಸ್ನ ಬೆಲೆ ಜಾಸ್ತಿ ಇರೋದ್ರಿಂದಾಗಿ ಆ ಆಹಾರ ಪದಾರ್ಥಗಳ ಬೆಲೆಯಲ್ಲೂ ಕೂಡ ನಾವು ಇನ್ಕ್ರೀಸ್ ಅಂದರೆ ಏರಿಕೆಯನ್ನು ಮಾಡಲಾಗಿರುವಂಥದ್ದು. ಬಿಕಾಸ್ ಯಾಕೆ ಅಂತ ಅಂದರೆ ಮೇನ್ಲಿ ಗ್ಯಾಸ್ ಉದ್ದೇಶದಿಂದಾಗಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಹೋದರು. ಗ್ರಾಹಕರು ಸ್ಪಂದಿಸಬೇಕು ಅಂತ ಕೂಡ ಹೇಳಿದರು.